ಬೆಳಗಾವಿ ನಗರದ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ವಿವಿಧ ಹುದ್ದೆಗಳಿಗಾಗಿ ನಡೆಯುತ್ತಿರುವ ಚುನಾವಣೆ ಮತದಾನ ಪ್ರಕ್ರಿಯೆ ಶನಿವಾರದಂದು ನ್ಯಾಯಾಲಯದ ಆವರಣದಲ್ಲಿ ಜೋರಾಗಿ ನಡೆಯಿತು. ಬೆಳಗ್ಗೆ ಆರಂಭವಾದ ಮತದಾನಕ್ಕೆ ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು. 2 ವರ್ಷಕ್ಕೊಮ್ಮೆ ನಡೆಯುವ ಈ ಪ್ರಮುಖ ಚುನಾವಣೆಯಲ್ಲಿ ಈ ಬಾರಿ ಕೂಡ ಹಲವಾರು ಅಭ್ಯರ್ಥಿಗಳು ಸ್ಪರ್ಧೆಗೆ ಇಳಿದಿದ್ದಾರೆ. ಕೆಲವು ದಿನಗಳಿಂದಲೇ ವಕೀಲರು ಶಾಂತವಾಗಿ ಪ್ರಚಾರ ಕಾರ್ಯ ನಡೆಸಿದ್ದು, ಯಾವುದೇ ಗದ್ದಲ ಅಥವಾ ರಾಜಕೀಯ ಚಟುವಟಿಕೆಗಳಿಲ್ಲದೆ ಪ್ರಚಾರ ಪೂರ್ಣಗೊಂಡು ಇದೀಗ ಮತದಾನ ಹಂತಕ್ಕೆ ತಲುಪಿದೆ. ಮತದಾನ ಪ್ರಕ್ರಿಯೆ ಸುಗಮವಾಗಿ ನಡೆಯಲು ಬಾರ್ ಅಸೋಸಿಯೇಷನ್ ವತಿಯಿಂದ ಸಮಗ್ರ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲಾ ವಕೀಲರ ಸಂಘದಿಂದ ಇವತ್ತು ಈ ಒಂದು ಚುನಾವಣೆ ನಡೀತಾ ಇದೆ. ಅದಕ್ಕಾಗಿ ಇದು ಶಾಂತ ರೀತಿಯಿಂದ ನಡೀತಾ ಇದೆ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಟ್ರೆಜರರು ಮತ್ತು ಮ್ಯಾನೇಜಿಂಗ್ ಕಮಿಟಿ ಮೆಂಬರು ಈ ರೀತಿ ಇಲೆಕ್ಷನವನ್ನು 2 ವರ್ಷಕ್ಕೊಮ್ಮೆ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಎಲ್ಲರೂ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಅಗದಿ ನಕ್ಕೋತಾನೆ ಇಲೆಕ್ಷನ್ ನಡೀತಾ ಇದೆ. ಅದಕ್ಕೆ ಎಲ್ಲರ ಸಹಕಾರವನ್ನು ದೊಡ್ಡದಿದೆ. ಅದಕ್ಕೆ ಎಲ್ಲರೂ ಈ ಇಲೆಕ್ಷನವನ್ನು ಮಾಡ್ತಾ ಇದ್ದಾರೆ. ನಾನು GA ಹಿರೇಮಠ ವಕೀಲರು ಅಟಗಲ್. ಮತಗಟ್ಟೆ ವ್ಯವಸ್ಥೆ, ಮತದಾರರ ಸರದಿ, ಗುರುತಿನ ಪರಿಶೀಲನೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಕ್ರಮಬದ್ಧವಾಗಿ ರೂಪಿಸಲಾಗಿತ್ತು. ಹಿರಿಯ ವಕೀಲರು ಹಾಗೂ ಚುನಾವಣಾ ಅಧಿಕಾರಿಗಳು ಮತದಾನ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನ್ಯಾಯಾಲಯದ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಬೆಳಗಾವಿ ಅಂದರೆ ಕರ್ನಾಟಕದಲ್ಲಿ 2ನೇ ರಾಜಧಾನಿ, ಎಕ್ಸೆಪ್ಟ್ ಬೆಂಗಳೂರು. ಕರ್ನಾಟಕ ರಾಜ್ಯದ ಬೆಳಗಾವಿ ವಕೀಲರ ಸಂಘ ದೊಡ್ಡ ವಕೀಲರ ಸಂಘ. ಅದಕ್ಕಾಗಿ ಈಗ ನಾವು ಬೆಳಗಾವಿಯಲ್ಲಿ ಇಲೆಕ್ಷನ್ ನಡೀತಾ ಇದೆ. ಇಲ್ಲಿ 2 ವರ್ಷಕ್ಕೊಮ್ಮೆ ಇಲೆಕ್ಷನ್ ಮಾಡ್ತಾಯಿದ್ದೀವಿ. ಇಲ್ಲಿ ಯಾರು ಪರ ಮತ್ತು ವಿರುದ್ಧ ಇಲ್ಲ, ಎಲ್ಲರೂ ಹೆಲ್ದಿ ಕಾಂಪಿಟಿಷನ್ದಾಗ ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಇವತ್ತು ನಮ್ಮ ಎಲ್ಲ ಸೋದರ ಸೋದರಿಯರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವರು 2 ವರ್ಷನ ಸೇವೆ ಮಾಡಬೇಕು. 2 ವರ್ಷ ಸೇವೆ ಆದ ನಂತರ ವಕೀಲರು ತನು ಮನ ಧನದಿಂದ ಎಲ್ಲರೂ ಕೂಡ ಈ ಇಲೆಕ್ಷನ್ದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕಾಗಿ ಒಳ್ಳೆ ರೀತಿ ಇಲೆಕ್ಷನ್ ನಡೀತಾ ಇದೆ. ಅದಕ್ಕಾಗಿ ದಯಮಾಡಿ ಭಾಳ ಚೆನ್ನಾಗಿ ಶಾಂತತಾದಿಂದ ಎಲ್ಲರೂ ನಕ್ಕೋತ್ ಯಾರೋ ನಮ್ಮ ವಿರುದ್ಧ ಕ್ಯಾಂಡಿಡೇಟ್ ಅಲ್ಲ, ನಮ್ಮ ಪರವಾಗಿ ಅಲ್ಲ, ಎಲ್ಲರೂ ನಕ್ಕೋತ್ ಇಲೆಕ್ಷನ್ ಮಾಡ್ತಾ ಇದ್ದೀವಿ. ಅಗದಿ ಒಂದು ಹೆಲ್ದಿ ಕಾಂಪಿಟೇಷನ್ದಲ್ಲಿ ಎಲ್ಲರೂ ಕೂಡ ಇಲ್ಲಿ ಆರಿಸಿ ಬರ್ತಾರೆ ಅಂತೇಳಿ ಹೇಳ್ಬಿಡ್ತೀನಿ. ಅದೇ ರೀತಿ ಇಲೆಕ್ಷನು ಇವತ್ತು ಚುನಾವಣೆ ಮತದಾನ ನಡೀತಾ ಇದೆ. ಆ ಮತದಾನದ ನಡೆಯುವ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷವಾಗಿ ಚನ್ನಬಸಪ್ಪ ಬಸವಣ್ಣಪ್ಪ ಬಾಗೇವಾಡಿ ಆಗಿ ಪ್ರೆಸಿಡೆಂಟ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ. ಹಳೆಯ ಕಾಲದಲ್ಲಿ ನಾನು ಹೇಳಬೇಕಾದ್ರೆ 25 ವರ್ಷದಿಂದ ವಕೀಲ ಸಂಘದಲ್ಲಿ ವಕೀಲರಿಗೆ ಪರಿಚಯ ಮಾಡುವಾಗಿ ಒಂದು ಮೊಬೈಲ್ ಡೈರಿಯನ್ನು ಮಾಡಿಕೊಟ್ಟಿದ್ದೆ, ಅವ್ರಿಗೆ ಸೌಕರ್ಯ ಬರುವಂಥದ್ದು. ಅದರಂತೆ ಅಡ್ವೊಕೇಟ್ ಚೇಂಬರ್ಸು ಕಟ್ಟಿಕೊಟ್ಟಿದ್ದೀನಿ. ಇಲ್ಲಿ ಬೆಳೆದು ನಿಂತಂಥ ದೊಡ್ಡ ಮರ ಇಲ್ಲಿ ನೋಡ್ಬೋದು ನೀವು, ಎಷ್ಟೊಂದು ದೊಡ್ಡ ಮರ ಆಗಿದ್ದಾವೆ. ಇವೆಲ್ಲ ಗಿಡಗಳು ನಾನೇ ಹಚ್ಚಿದ್ದೀನಿ. ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಟಾಯ್ಲೆಟ್ಸ್ ಕಟ್ಟಿಸ್ಕೊಟ್ಟಿದ್ದೀನಿ. ಇನ್ನು ಬರುವಂಥ ದಿನ ಇನ್ನೂ ಸಾಕಷ್ಟು ವಕೀಲರಲ್ಲಿ ಸುಧಾರಣೆ ಮತ್ತು ಅಸೋಸಿಯೇಷನ್ದಲ್ಲಿ ಸುಧಾರಣೆ, ಆಮೇಲೆ ಅಸೋಸಿಯೇಷನ್ದ ಬಾರ್ ಅಸೋಸಿಯೇಷನ್ದ ಬೈಲಾದಲ್ಲಿ ಸುಧಾರಣೆ ತರಬೇಕು. ವಕೀಲರಿಗೆ ಒಳ್ಳೆ ಈಗ ಇವತ್ತಿನ ಬೇಸಿಗೆಗಾಲದಲ್ಲಿ ನೋಡಬೇಕಾದ್ರೆ ವಕೀಲರಿಗೆ ಅನುಕೂಲ ಆಗುವಂಥ AC ರೂಮ್ ಆಗಿ ಮಾಡಿಕೊಡ್ಬೇಕಂತ ಪರಿಸ್ಥಿತಿ ಇದೆ. ಇನ್ನು ಬರುವ ಹೊಸ ಹುಡುಗರಿಗಾಗಿ ಅಡ್ವೊಕೇಟ್ ಚೇಂಬರ್ ಕಟ್ಟಿಸ್ಬೇಕಾಗಿದೆ. ಭಾಳ ಕೋರ್ಟಿನ ಕೊರತೆ ಇದೆ. ಇಲ್ಲಿ ಟ್ರಾಫಿಕ್ದು ಭಾಳ ತ್ರಾಸಿದೆ, ಪಾರ್ಕಿಂಗ್ ಭಾಳ ತ್ರಾಸಿದೆ. ಅದನ್ನು ಏನು ಮಾಡಬೇಕು ಅನ್ನೋದು ಕಲ್ಪನೆ ನನ್ನಲ್ಲಿದೆ. ಆದ ಕಾರಣ ಬರೋ ದಿನಗಳಲ್ಲಿ ವಕೀಲರಿಗಾಗಿ ಇನ್ನೂ ಉತ್ತಮ ಕೆಲಸ ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ಹೇಳಿ ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತೀನಿ. ಅದಕ್ಕಾಗಿ ನಾನು ಇನ್ನೂ ಭಾಳ ಕೆಲಸ ಇದ್ದಾವೆ. ಬರುವಂಥ ದಿನಗಳಲ್ಲಿ ಒಳ್ಳೆಯ ಡಿಜಿಟಲ್ ಲೈಬ್ರರಿ, ವಕೀಲರಿಗೆ ತರಬೇತಿ, ನಮ್ಮ ಬೆಳಗಾವಿ ವಕೀಲರಿಂದ ಸಂಘದಿಂದ ಅತಿ ಹೆಚ್ಚು ಜಡ್ಜ್ಗಳನ್ನ ಆಗಿ ಹೋಗಬೇಕನ್ನೋ ಉದ್ದೇಶಕ್ಕಾಗಿ ವಕೀಲರನ್ನು ತರಬೇತಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಹೀಗಾಗಿ ಭಾಳಷ್ಟು ಇನ್ನೂ ಕಲ್ಪನೆ ಭಾಳ ಒಳ್ಳೆ ಕೆಲಸಗಳು ಇದ್ದಾವೆ ವಕೀಲರಿಗಾಗಿ ಮಾಡಬೇಕಂತೇಳಿ. ಆ ಕನಸು ಪೊಲೀಸರು ಸ್ಥಳದಲ್ಲಿ ನಿಯೋಜನೆಗೊಂಡ ಮತಗಟ್ಟೆ ಸುತ್ತಮುತ್ತ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿತ್ತು ಹಾಗೂ ಶಾಂತ ಮತದಾನಕ್ಕೆ ಆದ್ಯತೆ ನೀಡಲಾಗಿದೆ. ಇನ್ನು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಬೆಳಗಾವಿಗೆ.